ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಯಿಯನ್ನ ನೆನೆದು ಹಲವು ಬಾರಿ ಕಣ್ಣೀರಿಟ್ಟ ರೇವಣ್ಣ. ಬೆಂಗಳೂರಿನಿಂದ ಹೊಳೆನರಸೀಪುರದವರೆಗೆ ನಡೆದ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಕ್ಕೆ ಕೃತಜ್ಞತೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮಾಧ್ಯಮಗಳು ಹಾಗೂ ಸರ್ಕಾರದ ಸಹಕಾರವನ್ನ ಶ್ಲಾಘಿಸಿದ ರೇವಣ್ಣ. ಜುಲೈ 30ರಂದು ನಡೆಯುವ ಚೆನ್ನಮ್ಮ ಆರಾಧನಾ ಮಹೋತ್ಸವಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಆಗಮಿಸುವಂತೆ ಮನವಿ. ಆಲೂರಿನಲ್ಲಿ ಭೀಕರ ದರೋಡೆ, ಒಂಟಿ ಮನೆ ಗುರಿಯಾಗಿಸಿದ 3 ಖದೀಮರು. ಕುಟುಂಬಸ್ಥರನ್ನ ಕಟ್ಟಿಹಾಕಿ 60 ಗ್ರಾಂ ಚಿನ್ನ, 25,000 ರೂಪಾಯಿ ನಗದು ದೋಚಿದ ದುಷ್ಕರ್ಮಿಗಳು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ, ಪ್ರಕರಣ ದಾಖಲು. ಕುವೆಂಪು ನಗರದಲ್ಲಿ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಚಾಲನೆ. ಹಾಸನ ಪಾಲಿಕೆಗೆ ಮೊದಲ ಹಂತದಲ್ಲಿ 60 ಕೋಟಿ ಬಿಡುಗಡೆ ನಿರೀಕ್ಷೆ. ಶಾಸಕ ಎಚ್ಪಿ ಸ್ವರೂಪ್ ವಿಶ್ವಾಸ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಗಲಿಕೆಯ ನೋವಿನಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇನ್ನೂ ಹೊರಬಂದಿಲ್ಲ. ಹಾಸನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಯಿಯನ್ನ ನೆನೆದು ಹಲವು ಬಾರಿ ಭಾವುಕರಾದ ರೇವಣ್ಣ, ನಾನು ಮತ್ತು ಕುಮಾರಸ್ವಾಮಿ ಇಂದು ಈ ಮಟ್ಟಕ್ಕೆ ಬೆಳೆಯಲು ತಾಯಿಯ ತ್ಯಾಗವೇ ಕಾರಣ. ನನ್ನ ದೇವತೆಯನ್ನೇ ಕಳೆದುಕೊಂಡಿದ್ದೇನೆ ಎಂದು ಕಣ್ಣೀರಿಟ್ಟರು. ತಾಯಿಯ ಸರಳ ಜೀವನ, ತ್ಯಾಗ, ಕುಟುಂಬಕ್ಕಾಗಿ ಮಾಡಿದ ಅಪಾರ ಸೇವೆ, ಬಡವರ ಮೇಲಿನ ಕಾಳಜಿ, 2001ರ ಆಸಿಡ್ ದಾಳಿ ಘಟನೆಯ ನೋವು ಸೇರಿದಂತೆ ಹಲವು ಹಳೆಯ ನೆನಪುಗಳನ್ನು ಹಂಚಿಕೊಂಡ ಅವರು ಜುಲೈ 30ರಂದು ನಡೆಯಲಿರುವ ಆರಾಧನಾ ಮಹೋತ್ಸವಕ್ಕೆ ಎಲ್ಲಾ ವರ್ಗದ ಜನರು ಆಗಮಿಸುವಂತೆ ಮನವಿ ಮಾಡಿದರು. ಭಾವುಕರಾದ ರೇವಣ್ಣ ಏನೇನು ಹೇಳಿದರು, ಇಲ್ಲಿದೆ ಸಂಪೂರ್ಣ ವರದಿ. ನಮ್ಮ ತಂದೆ, ನಮ್ಮ ತಾಯಿ 72 ವರ್ಷ ಸುದೀರ್ಘವಾಗಿ ಅವರ ಜೊತೆ ಇದ್ದು ಇವತ್ತು ಮೊನ್ನೆ 18ನೇ ತಾರೀಕು ನಿಧನರಾಗಿದ್ದ ಸುದ್ದಿಯನ್ನು ನಿಮಗೆ ನಾನು ನನ್ನ 72 ವರ್ಷದಲ್ಲಿ ನಮ್ಮ ತಾಯಿ, ನಮ್ಮ ತಂದೆ ಒಂದು ಅವರು ಮುತ್ತಿಗೆರಳ್ಳಿ ಗ್ರಾಮದ ಪಟೇಲ್ ಕುಟುಂಬದಲ್ಲಿ ಹುಟ್ಟಿ ನಮ್ಮ ತಾಯಿ ಸಾಮಾನ್ಯ ಮಹಿಳೆ ಜೀವನ ಸಾಗಿಸಿದ್ದಾರೆ. 72 ವರ್ಷದಲ್ಲಿ ನಮ್ಮ ತಂದೆ ಈ ಮಟ್ಟಿಗೆ ಬರಬೇಕಾಗಿದ್ದರೆ ನಮ್ಮ ತಾಯಿಯ ಕೊಡುಗೆ ಜಾಸ್ತಿ ಇದೆ. ಮತ್ತು ನಾನು, ಕುಮಾರಸ್ವಾಮಿ ಇರ್ಬೋದು, ನಮ್ಮ ಕುಟುಂಬದ ಸದಸ್ಯರುಗಳು ಸಹ ಒಂದು ಮಟ್ಟಕ್ಕೆ ಬರಬೇಕಾಗಿದ್ದರೆ ನಮ್ಮ ತಾಯಿದು ಅವರ ಆಶೀರ್ವಾದ ಜಾಸ್ತಿ ಇದೆ. ನಾವು ಅವ್ರು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರು ಸಾಧು. ನಾವು ಅದರ ಜೊತೆಗೆ ಒಬ್ಬರು ಸಾಮಾನ್ಯ ರೀತಿಯವರು, ಯಾವುದೇ ಹೊರಗಡೆ ಬರಲಿಲ್ಲ, ಅವರು ಯಾವುದೂ ತೋರಿಸ್ಕೊಳ್ಳಿಲ್ಲ. ಅವರೇನು ಮನೆ ಒಳಗೆ ಏನು ಮಾಡಬೇಕು, ಬಂದರಿಗೆ ಅವ್ರ ಕೈಲಾದದ್ದ ಸೇವೆ ಮಾಡಿದ ನಮ್ಮ ತಂದೆಗೆ, ನಮ್ಮ ಕುಟುಂಬಕ್ಕೋಸ್ಕರ. ಸಾಮಾನ್ಯ ಅವರು 62ರಲ್ಲಿ ಹೊಳೆನರಸೀಪುರದಲ್ಲಿ ನಮ್ಮ ತಂದೆ ಯಾತಕ್ಕೋಸ್ಕರ ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ 10 ರೂಪಾಯಿ ಬಾಡಿಗೆನಲ್ಲಿದ್ದರು. ಸಣ್ಣ ಇದು, ನಾವು 3 ಜನ ಮಕ್ಕಳು ಆ ಟೈಮಲ್ಲಿ 62ರಲ್ಲಿ. ನಮ್ಮ ತಂದೆ ಶಾಸಕರಾದ್ಮೇಲೆ 3 ತಿಂಗಳು ನಮ್ಮ 4ನೇ ತಂಗಿ ಹುಟ್ಟಿದ್ದು. 10 ರೂಪಾಯಿ 20 ರೂಪಾಯಿ ಮನೆಯಲ್ಲಿ ವಾಸ ಇದ್ರಲ್ಲ, ನಮ್ಮ ತಾಯಿ ಅಲ್ಲಿಂದ ಪ್ರಾರಂಭ ಮಾಡಿ ಅರ್ಧಳ್ಳಿ ಬಿಟ್ಟು ಬಂದಮೇಲೆ ಅರ್ಧಳ್ಳಿಗೂ ಮುತ್ತಿಗೆರಳ್ಳಿ 3 ಕಿಲೋಮೀಟ್ರ್ ನಮ್ಮ ತಾಯಿ ಊರಿಗೂ ಹೋಗಿ ಅವರು ಅಲ್ಲಿಂದ ಅವ್ರ ಜೀವನ ಸಾಕಿ ಇದು ಮಾಡಿರೋದ್ರಿಂದ ಆ ಜಾಗಕ್ಕೆ ಹೋಲೇಬೇಕು. ಲಕ್ಷ್ಮೀ ನರಸಿಂಹ ಸನ್ನಿಧಿನಿಂದನೇ 10-20 ರೂಪಾಯಿ ಮನೆ ಬಾಡಿಗೆ ನಾನಿದ್ದು ಈ ಮಟ್ಟಕ್ಕೆ ಬರಬೇಕಾಗಿದೆ. ನನ್ನ ತಾಯಿ ಆತ್ಮ ಅಲ್ಲಿರಬೇಕು ಅಂತ ಕರ್ಕೊಂಡೋದು.
ಲೇಟ್ ಆಗುತ್ತೆ ಆದರೂ ಇಲ್ಲ. ಮತ್ತು ಅಲ್ಲಿಂದ ಪಡುಲಿಪ್ಪೋದಲ್ಲಿ 62ನೇ ಇಸ್ವಿನಲ್ಲಿ ನಮ್ಮ ತಾಯಿ ಚೈನ್ ಬಂದು ನಿಂಗಪ್ಪ ಶೆಟ್ಟರು ಅಂತ ಇದ್ದರು, ಅವ್ರ ಹತ್ರ ಅಡ ಇಟ್ಟು ಆ ಜಮೀನು ಅವತ್ತು 1,500,000 ರೂಪಾಯಿ ತಗೊಂಡಿದ್ದಾರೆ. 1,500,000 ರೂಪಾಯಿಗೆ ಅವತ್ತು ಆ ಕಾಲದಲ್ಲಿ 12 ಎಕರೆ ಜಾಗ ಗೊತ್ತಾಯ್ತು ಸರ್. 12 ಎಕರೆ ಜಾಗನ 1,500,000 ರೂಪಾಯಿ ತಗೊಂಡು ಆ ಉದ್ದೇಶ ಅಲ್ಲಿ ಮನೆ 8,000 ರೂಪಾಯಿನಲ್ಲಿ ಮಣ್ಣಿನ ಗೋಡೆ ಕಟ್ಟಿ ಅವ್ರು ಮುಖ್ಯಮಂತ್ರಿ ಇದ್ದರು, ಅದೇ ಮನೇಲಿ ಮನೆಗೋರು. ಅವ್ರು ಇವತ್ತಿವರೆಗೆ ಮನೆಯಲ್ಲಿ ಒಂದಿನ ನಾನ್ ವೆಜ್ ಮಾಡಿದ್ದಿಲ್ಲ. ಮನೆ ಒಳಗಡೆ ಅವರು ಯಾವುದೇ ಅವರು ಪೂರ್ತಿ ಸಸ್ಯಾಹಾರಿ ನಮ್ಮ ತಾಯಿ. ಆಮೇಲೆ ಪೂಜೆ ಹೆಂಗಿತ್ತು ಅಂದರೆ ಯಾವ ಮಂತ್ರ ಹೇಳೋಕ್ಕೆ ಬರೋದಿಲ್ಲ ಅನ್ನೋಂಗಿತ್ತು. ಬೆಳಿಗ್ಗೆ ಇದ್ರೆ ಬುಕ್ಗಳೆಲ್ಲ ಇನ್ನೂ ಇದೆ, ಕೆಲವು ಬುಕ್ಕನ್ನು ಮೊನ್ನೆ ಇದಕ್ಕೆ ಹಾಕಿದ್ದೀವಿ ಸಮಾಧಿ. ಅವರು ಹಿಂಗೆ ತೋರಿಸ್ತಾ ಇದ್ರು, ಅಲ್ಲಿಗೆ ಹಾಕಿದ್ವಿ. ರಂಗನಾಥಕ್ಕೆ ತಂದಿದ್ದೀನಿಲ್ಲ, ಅವ್ರನ್ನ ಶನಿವಾರ ರಂಗನಾಥನ ಇದು ಲಕ್ಷ್ಮೀದರ್ಶನ ಶನಿವಾರ ಅಲ್ಲೇ ನಾವು ಅವರ ಸಮಾಧಿ ಇದು ಮಾಡಿದ್ದೀವಿ. ಯಾರೇ ಇದ್ರು ಎಲ್ಲ ಗುರುಗಳಿಗೂ ಚೆನ್ನಮ್ಮನರೇ ಬನ್ನಿ. ನನಗೆ ಬೆಳಗ್ಗೆ ಎದ್ದರೆ ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೇನೆ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತೇನೆ. ಬೆಳಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಕಾರಂಜಿ ಆಂಜನೇಯ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಇದೆ ಇದ್ರ ಸರ್ಕಲಲ್ಲಿ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅವತ್ತೇನು ನಮ್ಮ ಫಾದರು ಡಯಾಲಿಸಿಸ್ ನಾನು ಯಾವತ್ತೂ ಹೋಗಿದ್ದು ವಾಪಸ್ ಅವತ್ತು ಹೋಗಿ ನಮ್ಮ ತಾಯಿ ದರ್ಶನ ಇತ್ತು, ಚೆನ್ನಾಗಿದ್ರು. ಅವತ್ತು ಆ ಚೀಟ್ ಕಟ್ಟಿ ಏನಾದ್ರು ಧರ್ಮಸ್ಥಳ ಪ್ರಸಾದ ಕೊಟ್ಟಿದ್ದು ಏನಾಗೋದು ಗೊತ್ತಿಲ್ಲ ನನಗೆ. ಅವತ್ತು ಒಂದಿನ ನಾನು ಇದು ಮಾಡಲಿಲ್ಲ, ಇನ್ನೂ ಕೊರಗಿದೆ ನನಗೆ. ಜಿಲ್ಲೆಯ IGPನೇ ಬಂದು 3 ದಿನ ಮಕ್ಕ ಮೂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಹಗಲು ರಾತ್ರಿ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅತಿ ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು IG ಪೊಲೀಸ್ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. 3 ಡೇಸ್ ಅಲ್ಲಿ ಮಾಡಿ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸರ್ಕಾರಿ ಗೌರವ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಕೃತಜ್ಞ. ನಾವು ರಾಜಕಾರಣ ಒಂದು ಕಡೆ ಬೇರೆ ವಿಷಯ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ರಾಜಕೀಯದ್ದು ಎಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮ್ಮ ತಾಯಿಗೂ ಒಂದು ಅವರು ಸರ್ಕಾರ ಕೃತಜ್ಞತೆ ಸಲ್ಲಿಸಿರೋದಕ್ಕೆ ನಾವು ಒಂದು ಕೃತಜ್ಞತೆ ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಬೇರೆ ಜಿಲ್ಲೆಯ ತಾಲೂಕಿನ ಎಲ್ಲ ನಮ್ಮ ಯಾರು ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪೂರ್ವಕ್ಕೆ ಬಂದಿರೋರೆಲ್ಲ ಬರಬೇಕು. ಇದರಲ್ಲಿ ಪಕ್ಷ ಗೀಕ್ಷ ಇಲ್ಲ ನಮಗೆ, ಅವೆಲ್ಲ ಬರಬೇಕು. 30ನೇ ತಾರೀಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗುವಂಗೆ ತಗೊಂಡು ಇದು ಮಾಡಬೇಕು ಅಂತ ಹೇಳಿ ಕೋರ್ತೀನಿ ಅಷ್ಟೆ. ಆಲೂರು ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಈಶ್ವರಹಳ್ಳಿ ಕುಡಿಗೆ ನರ್ಸರಿ ಬಳಿ ಇರುವ ಒಂಟಿ ಮನೆಯಲ್ಲಿ ಗುರುವಾರ ಮುಂಜಾನೆ ನಡೆದ ಭೀಕರ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. 3 ದುಷ್ಕರ್ಮಿಗಳು ಮನೆಯೊಳಗೆ ನುಗ್ಗಿ ಕುಟುಂಬದ ಸದಸ್ಯರನ್ನ ಬೆದರಿಸಿ ಕೈಕಾಲು ಕಟ್ಟಿ ಸುಮಾರು 60 ಗ್ರಾಂ ಚಿನ್ನಾಭರಣ ಹಾಗೂ 25,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ದರೋಡೆ ಹೇಗೆ ನಡೆಯಿತು, ಘಟನೆ ಸ್ಥಳದಲ್ಲಿ ಏನೆಲ್ಲ ಕಂಡುಬಂದಿದೆ, ಇಲ್ಲಿದೆ ಸಂಪೂರ್ಣ ವರದಿ. ಆಲೂರು ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಈಶ್ವರಹಳ್ಳಿ ಕೂಡಿಗೆ ನರ್ಸರಿ ಬಳಿಯಲ್ಲಿರುವ ಒಂಟಿ ಮನೆಯಲ್ಲಿ ತಡರಾತ್ರಿ ನಡೆದ ಭೀಕರ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. 3 ದುಷ್ಕರ್ಮಿಗಳು ಮನೆಯೊಳಗೆ ನುಗ್ಗಿ ಕುಟುಂಬಸ್ಥರನ್ನ ಬೆದರಿಸಿ ಕೈಕಾಲು ಕಟ್ಟಿ ಸುಮಾರು 60 ಗ್ರಾಂ ಚಿನ್ನಾಭರಣ ಹಾಗೂ 25,000 ನಗದನ್ನ ದೋಚಿ ಪರಾರಿಯಾಗಿದ್ದಾರೆ.
ಮಂಜೇಗೌಡ ಅವರಿಗೆ ಸೇರಿದ ಮನೆಯಲ್ಲಿ ಗುರುವಾರ ಮುಂಜಾನೆ ಸುಮಾರು 1:30 ವೇಳೆಗೆ ಈ ಘಟನೆ ನಡೆದಿದೆ. ಮನೆಯ ಹಿಂಬಾಗಿಲನ್ನ ಒಡೆದು ಒಳನುಗ್ಗಿದ ದುಷ್ಕರ್ಮಿಗಳು ಚಾಕು, ಮಚ್ಚು ಹಾಗೂ ಲಾಂಗ್ ತೋರಿಸಿ ಮನೆಯವರನ್ನ ಬೆದರಿಸಿದ್ದಾರೆ. ಬಳಿಕ ಮಂಜೇಗೌಡ ಹಾಗೂ ಅವರ ಪತ್ನಿಯನ್ನ ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಪತ್ನಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಮತ್ತು ಇತರ ಚಿನ್ನಾಭರಣಗಳನ್ನ ಕಿತ್ತುಕೊಂಡಿದ್ದಾರೆ. ನಂತರ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ದ ಪುತ್ರ ಯಶಸ್ ಅವರ ಬಳಿ ತೆರಳಿದ್ದ ಕಳ್ಳರು ಅವರ ಕೈ ಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಈ ವೇಳೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಅವರ ಕೈಯಲ್ಲಿದ್ದ ವಾಚ್, ಕತ್ತಿನಲ್ಲಿದ್ದ ಚಿನ್ನದ ಸರ ಹಾಗೂ ಬೇರುವಿನಲ್ಲಿದ್ದ 25,000 ನಗದನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ನಾನು ಎಂ ಗೌಡ. ನಮ್ಮ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ತನ ನಡೆದಿದೆ. ಅದು ಸುಮಾರು 1:15 ಅಥವಾ 1:15ಗೆ ಬಂದಿದ್ದಾರೆ. 1:30, 1:45 ಇದೆಲ್ಲ ಒಳಗೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಹಿಂಗಡೆ ಕಿಚನ್ಗೆ ಒಂದು ಬಾಗಿಲು ಮಾಡಿಸಿದ್ವಿ. ಅದನ್ನು ಈಸಿಯಾಗಿ ಹೊಡೆದಿದ್ದಾರೆ. ಅವರು ನೈಫ್ ಅಥವಾ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಹೊಡೆದಿದ್ದಾರೆ. ಸೌಂಡ್ ಏನೂ ಕೇಳಿಸಿಲ್ಲ. ಅವರು 3 ಜನ ಬಂದಿದ್ದಾರೆ. ಸೀದಾ ಬಂದ ತಕ್ಷಣ ನಾನು ಮೇಲ್ಗಡೆ ಮಲಗಿದ್ದೆ. ಸೀದಾ ಅಲ್ಲಿಗೆ ಬಂದಿದ್ದಾರೆ. 3 ಜನನೂ ಸೇರಿಕೊಂಡು ನನ್ನ ಮೇಲೆ ಬಿದ್ದು ಲೈಕ್ ಬಾಯೆಲ್ಲ ಮುಚ್ಚಿದ್ರು, ಇಲ್ಲೆಲ್ಲ ಇಟ್ಕೊಂಡ್ರು, ಕೈ ಇಟ್ಕೊಂಡ್ರು, ಒಬ್ಬರು ಕಾಲು ಇಟ್ಕೊಳ್ಳೋದು ಎಲ್ಲ ಮಾಡಿದ್ರು. ಆಮೇಲೆ ಸುಮಾರು ಒಂದು 5 ನಿಮಿಷ ಹೊಡೆದಾಡಿದ್ವಿ. ಆಮೇಲೆ 5 ನಿಮಿಷ ಆದಮೇಲೆ ಫುಲ್ ಅವನು ನನ್ನ ಹೊತ್ಕೊಂಡಿದ್ದ ಹಾಸಿಗೆನೇ ಕಾಲಿಗೆ ಕಟ್ಬಿಟ್ಟು, ಆಮೇಲೆ ಟವಲೆಲ್ಲ ಕೈಗೆ ಸುತ್ತಬಿಟ್ಟು, ಆಮೇಲೆ ಬಾಯಿಗೆ ಕೂಡ ಟವಲೆಲ್ಲ ಸುತ್ತಬಿಟ್ರು. ಆವಾಗ ನನಗೆ ಏನು ಮಾತಾಡೋಕ್ಕೂ ಏನೂ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಉಸಿರಾಡೋಕ್ಕಾಗ್ತಿಲ್ಲ, ತೆಗೆದುಬಿಡಿ ಅಂತ. ಇದನ್ನು ಬಾಯಲ್ಲಿ ಇದನ್ನು ತೆಗೆಸ್ಬಿಟ್ಟೆ. ಆಮೇಲೆ ತೆಗೆಸ್ಬಿಟ್ಟು ನಾನೇನು ಜಗಳ ಮಾಡಲ್ಲ, ಪೀಸ್ ಆಗಿರ್ತೀನಿ ಅಂತ ಹೇಳಿದೆ. ಆವಾಗ ಅವರು ಏನೇನಿದೆ ಅವ್ರು ಹೇಳಿದ್ದು 2 lakhs rupees ನೀವು ಡೆಬಿಟ್ ಮಾಡ್ಕೊಂಡು ಬಂದಿದ್ದೀರಾ ಬ್ಯಾಂಕಿಂದ, ಅದು ಎಲ್ಲಿದೆ ತೋರಿಸು, ಅದು ತೊಗೊಂಡು ಹೋಗ್ತೀವಿ, ಮತ್ತು ಗೋಲ್ಡ್ ಎಲ್ಲಿದೆ ಅದು ಹೇಳು ಅಂತ ಹೇಳಿದ್ರು. ನಾವು ಯಾವುದು 2 lakhs ಏನು ಇದು ಮಾಡ್ಕೊಂಡು ಬಂದಿರಲಿಲ್ಲ. ಆದರೂ ಅವರ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೆ ಬಂದಿರೋದು ಅಂತ ಹೇಳಿದ್ರು. ನಾವು ಯಾವುದೂ ಇಲ್ಲ, ನಾನು ಹೇಳಿದೆ ನಾವು ಬಡವರು, ನಮಗೆ ಏನೂ ಇಲ್ಲ, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಆ ಥರ ನಮ್ಮ ಹತ್ರ ಏನೂ ಇಲ್ಲ, ಏನಾದರೂ ಏನಿಲ್ಲ ನಮಗೆ ಕೊಡೋಕ್ಕೆ. ಮನೇಲಿ ಯಾರಿದ್ರು ಸರ್ ಅವಾಗ? ನಾವು 3 ಜನ ಇದ್ವಿ. ನಾನು ಮೇಲ್ಗಡೆ ಮಲಗಿದ್ದೆ, ಕೆಳಗಡೆ ಇದ್ದರು, ಪೇರೆಂಟ್ಸ್ ಮಲಗಿದ್ರು. ಆಮೇಲೆ ಅಷ್ಟು ಹೇಳಿದ್ಮೇಲೆ ನನ್ನ ಹತ್ರ ಇದ್ದಿದ್ದು ಒಂದು 50 ಗ್ರಾಮ್ ಸಿಲ್ವರ್ ಚೈನ್ ತೊಗೊಂಡ್ರು. ಟೇಬಲ್ ಮೇಲೆ ಇದ್ದಿದ್ದ ವಾಚ್, ಒಂದು ಜೆನಿಮಾ ವಾಚ್ ತೊಗೊಂಡ್ರು. ಮತ್ತು ನನ್ನ ಫೋನ್ನ ತೊಗೊಂಡ್ರು. ಫೋನ್ನ ತೊಗೊಂಡ್ಬಿಟ್ಟು ಅದನ್ನು ಕಬೋರ್ಡ್ಗೆ ಇಟ್ಟೋಗ್ಬಿಟ್ಟಿದ್ದಾರೆ. ಅದು ಫಸ್ಟು ನನ್ನ ಹತ್ರ ಬಂದರು. ಅವರು ನನ್ನೆಲ್ಲ ಕಟ್ಟಿದ್ರು, 3 ಜನನೂ ಸೇರಿಕೊಂಡು. ಆಮೇಲೆ ಒಬ್ಬ ಹಿರಿಯ ವ್ಯಕ್ತಿ ಇದ್ನಲ್ಲ, ಅವನು ಅಲ್ಲೇ ಇದ್ದ, ನನ್ನ ನೋಡ್ಕೊಳಕ್ಕಿದ್ದ. ಇನ್ನಿಬ್ಬರು ಪೇರೆಂಟ್ಸ್ ಹತ್ರಕ್ಕೆ ಬಂದರು. ನನಗೆ ಮಾತ್ರ ಇಷ್ಟುದ ಚಾಕು ತೋರಿಸಿದ್ರು. ಅವ್ರಿಗೆ ಮಾತ್ರ ಈ ಥರ ಒಂದು ಇಷ್ಟುದ್ದ ಲಾಂಗ್ ಇತ್ತು. ಅದನ್ನು ತೋರಿಸ್ಬಿಟ್ಟು ಏನೇನಿದೆ ಎಲ್ಲ ತೆಗೆದು ನನಗೆ ಗೊತ್ತು, 7 ಲಕ್ಷ ನೀವು ಡೆಬಿಟ್ ಮಾಡ್ಕೊಂಡಿದ್ದೀರಾ, ಬ್ಯಾಂಕ್ ಇಲ್ಲಿ ಮನೇಲಿ ಇಟ್ಟಿದ್ದೀರಾ, ಎಲ್ಲಿಟ್ಟಿದ್ದೀರಾ, ಮತ್ತು ಚಿನ್ನ ಎಲ್ಲಿಟ್ಟಿದ್ದೀರಾ ಎಲ್ಲ ತಕ್ಕೊಡಿ ಅಂತ ಕೇಳ್ದ. ಅವರು ಭಯದಿಂದ, ಮತ್ತು ಮಗನನ್ನು ಸಾಯಿಸ್ತೀನಿ, ಮೇಲಿದ್ದಾನೆ, ಮಗನನ್ನು ಸಾಯಿಸ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಭಯದಿಂದ ಅವರು ಆದರೂ ಏನೂ ಇಲ್ಲ ಅಂತಲೇ ಹೇಳ್ತಿದ್ರು. ಆದರೆ ಅವರ ಅಮ್ಮನ ಕೊರಳಲ್ಲಿದ್ದ ಒಂದು ತಾಳಿ ಸರನ ತೆಗೆದುಬಿಟ್ಟು ಪಿಲ್ಲೋ ಕೆಳಗೆ ಇಟ್ಟರು. ಆದರೂ ಪಿಲ್ಲೋ ಕೆಳಗೆ ಇಟ್ಟರು. ಅವರು ಗೊತ್ತಾಗ್ಬಿಟ್ಟು ಪಿಲ್ಲೋ ಎಲ್ಲ ಹುಡುಕ್ಬಿಟ್ಟು ತಗೊಂಡ ತಾಳಿ ಸರನ. ಅದೊಂದು 50 ಗ್ರಾಮ್ ಇತ್ತು. ಆಮೇಲೆ 10 ಗ್ರಾಮ್ ಓಲೆ ಇತ್ತು, ಅದನ್ನು ತೊಗೊಂಡ್ರು. ಟೋಟಲ್ 2 ಗೋಲ್ಡ್ ಇತ್ತು. ಆಮೇಲೆ ಫೋನ್ಗಳು ಎಲ್ಲ ಟೋಟಲಿ 4 ಫೋನ್ನ ತೊಗೊಂಡ್ರು. ನನ್ನ ಫೋನ್ನ ತೊಗೊಂಡೋಗಿ ನನ್ನ ಕಬೋರ್ಡಲ್ಲಿ ಇಟ್ಟಿದ್ದಾನೆ. ಅಮ್ಮನ ಫೋನ್ನ ತೊಗೊಂಡೋಗಿ ಹೊರಗಡೆ ಸಿಲಿಂಡರ್ ಇಟ್ಟಿದ್ದೀವಿ, ಅಲ್ಲಿ ಅದ್ರ ಮೇಲೆ ಇಟ್ಟಿದ್ದಾನೆ. ಇನ್ನು 2 ಫೋನು, ಒಂದು ಅಪ್ಪನ ಫೋನು ಸ್ವಿಚ್ ಆಫ್ ಆಗಿದೆ, ಅದು ಸಿಗ್ತಿಲ್ಲ. ಇನ್ನೊಂದು ಫೋನು ಸಿಮ್ ಇರಲಿಲ್ಲ, ಅದು ಕಾಣಿಸ್ತಿಲ್ಲ. ಟೋಟಲಿ 2 ಫೋನ್ ಸಿಕ್ಕಿದೆ, ಇನ್ನು 2 ಫೋನ್ ಸಿಗ್ತಿಲ್ಲ. ವಾರ್ಡ್ರೋಬಿಂದ 25,000 ವಾರ್ಡ್ರೋಬ್ನ ಹೊಡೆದು 25,000 ಹಣ ತೊಗೊಂಡೋಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಆಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮನೆಯಲ್ಲಿದ್ದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ತನಿಖೆ ಆರಂಭಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸುತ್ತಮುತ್ತಲಿನ ಪ್ರದೇಶಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಎಲ್ಲಿಂದ ತಗೊಂಡಿದ್ದು? ದುಡ್ಡು ಇದ್ರಲ್ಲಿ ಇದು ಎಳೆದು ಅದು ಮುರ್ತಿದ್ದಾರೆ, ಅದು ಲಾಕ್ ಆಯ್ತು. ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಒಂಟಿ ಮನೆಯಲ್ಲಿ ನಡೆದ ಈ ದರೋಡೆ ಪ್ರಕರಣದಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ರಾತ್ರಿ ವೇಳೆಯಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ.
ಪೊಲೀಸರು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಸನ ನಗರದ ಕುವೆಂಪು ವೃತ್ತದ ಶಕ್ತಿ ಗಣಪತಿ ದೇವಸ್ಥಾನದ ಸಮೀಪ ಇಂದು 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಶಾಸಕ ಎಚ್.ಪಿ. ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುವೆಂಪು ನಗರ ಬಡಾವಣೆಯಲ್ಲಿ ಹಲವು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಯುಜಿಡಿ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು, ಸ್ಥಳೀಯ ನಿವಾಸಿಗಳು ಒಳಚರಂಡಿ ಸಮಸ್ಯೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಸಾರ್ವಜನಿಕರು ಹಾಗೂ ಸ್ಥಳೀಯ ಮುಖಂಡರು ಸಮಸ್ಯೆಯನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಮಾಜಿ ನಗರಸಭಾ ಸದಸ್ಯ ಕಮಲ್ ಕುಮಾರ್ ಅವರ ಸಲಹೆಯಂತೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಯುಜಿಡಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಕುವೆಂಪು ನಗರದಲ್ಲಿ ಯುಜಿಡಿಯಷ್ಟೇ ಅಲ್ಲದೆ ರಸ್ತೆ, ಚರಂಡಿ ಸೇರಿದಂತೆ ಇನ್ನೂ ಹಲವು ಮೂಲಸೌಕರ್ಯ ಸಮಸ್ಯೆಗಳಿದ್ದು ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸಲಾಗುವುದು. ಅಭಿವೃದ್ಧಿ ಕಾಮಗಾರಿಗಳ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರವೂ ಅಗತ್ಯ ಎಂದು ಅವರು ಮನವಿ ಮಾಡಿದರು. ನಗರ ಪಾಲಿಕೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದು, ಅದರ ಮೊದಲ ಹಂತವಾಗಿ 60 ಕೋಟಿ ರೂಪಾಯಿ ಬಿಡುಗಡೆಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಈ ಅನುದಾನ ಲಭ್ಯವಾದ ಬಳಿಕ ಹಾಸನ ನಗರದಲ್ಲಿ ಬಾಕಿ ಉಳಿದಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡಲಾಗುವುದು ಎಂದು ಹೇಳಿದರು. ಕುವೆಂಪು ನಗರ ಬಡಾವಣೆಯಲ್ಲಿ ತುಂಬ ಹಿಂದೆ ಮಾಡಿದಂಥ ಯುಜಿಡಿ ಏನು ಪೈಪ್ ಒಂದು ಇದನ್ನು ಕೂಡ ಭಾಳಷ್ಟು ಸಮಸ್ಯೆ ಇತ್ತು ಯುಜಿಡಿದು. ಹಾಗಾಗಿ ಎಲ್ಲ ನಮ್ಮ ನಾಗರಿಕ ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡ ಸೇರಿ ಹಲವಾರು ವರ್ಷಗಳಿಂದ ಯುಜಿಡಿ ಸಮಸ್ಯೆ ಇದೆ ಅಂತ ಹೇಳಿದ ಒಂದು ಮೇರೆಗೆ ನಗರಸಭಾ ಸದಸ್ಯರು ಆದಂಥ ಮಾಜಿ ಸದಸ್ಯರಂಥ ಕಮಲ್ ಕುಮಾರ್ ಅವರಿಂದ ಒಂದು ಆದೇಶ ಮೇರೆಗೂ ಕೂಡ ಇವತ್ತು 30 ಲಕ್ಷ ವೆಚ್ಚದಲ್ಲಿ ಯುಜಿಡಿ ಒಂದು ಹೊಸದಾಗಿ ಯುಜಿಡಿ ಒಂದು ಒಂದು ಕೆಲಸವನ್ನು ಕೂಡ ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನು ಹಂತ ಹಂತವಾಗಿ ಕುವೆಂಪುನಗರಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಖಂಡಿತವಾಗ್ಲೂ ಕೂಡ ಹಂತ ಹಂತವಾಗಿ ಕಾಮಗಾರಿಗಳನ್ನ ಖಂಡಿತವಾಗಿ ಮಾಡೋಣ. ನಾಗರಿಕರು ಕೂಡ ನಮಗೆ ಸಹಕರಿಸಬೇಕು ಅಂತ ತಮ್ಮ ಮೂಲಕ ವಿನಂತಿಯನ್ನು ಕೂಡ ಮಾಡ್ತಾ, ಈಗಾಗಲೇ ನಗರ ಪಾಲಿಕೆಗೆ ಏನು 200 ಕೋಟಿ ಅನುದಾನ ಕೊಡ್ತೀವಿ ಅಂತ ಏನು ಸರ್ಕಾರ ಈ ಹಿಂದೆ ಭರವಸೆಯನ್ನು ಕೊಟ್ಟಿದ್ರು, ಅದೇ ರೀತಿ ಈಗ 60 ಕೋಟಿ ಏನು ಈ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಿದೆ. 100ಕ್ಕೆ 100 ಭಾಗ ಹಾಸನಲ್ಲಿರೋ ಎಲ್ಲ ಸಮಸ್ಯೆಗಳನ್ನ ಮತ್ತು ಏನು ಹಳ್ಳಿಗಳು ಏನು ಸೇರ್ಪಡೆ ಆಗಿದೆ ನಗರ ಪಾಲಿಕೆಗೆ ಅದನ್ನು ಒಳಗೊಂಡಂತೆ ಎಲ್ಲ ಕೆಲಸ ಕಾಮಗಾರಿಗಳನ್ನ ಕೂಡ ಶೀಘ್ರದಲ್ಲೇ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಕುವೆಂಪು ನಗರದ ನಿವಾಸಿಗಳಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಸಂದರ್ಭ ಶುಭವನ್ನು ಕೊಡ್ತಾರೆ. ಅನುದಾನ ಸಿಗ್ತಾ ಇಲ್ಲ. ಈಗ ಸದ್ಯದ ಮಟ್ಟಿಗೆ ನಮ್ಮ ನಗರ ಪಾಲಿಕೆಯ ಏನು ಕಂದಾಯ ಟ್ಯಾಕ್ಸ್ ಫಿಕ್ಸೇಷನ್ ಹಣ ಇದೆ, ಆ ಹಣದಲ್ಲೇ ನಾವೀಗ ಸದ್ಯದಲ್ಲಿ ಸ್ವಲ್ಪ ಕಾಮಗಾರಿನ ಕೈಗೆತ್ತಿಕೊಂಡಿದ್ದೀವಿ. ಈಗಾಗಲೇ ಸುಮಾರು 14-15 ಕೋಟಿಯಿಂದ ಹೆಚ್ಚು ಅನುದಾನವನ್ನು ಟ್ಯಾಕ್ಸ್ ಕಲೆಕ್ಷನ್ನಿಂದ ಕೂಡ ಕೆಲಸನ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಏನು ಸರ್ಕಾರ ಈ ಬಡ್ಜೆಟ್ ಸಮಯದಲ್ಲಿ ಹೇಳಿದರು. 60 ಕೋಟಿ ಏನೋ ನಿರೀಕ್ಷೆ ಇದೆ, ಬರುವಂಥ ನಿರೀಕ್ಷೆ ಇದೆ, ನೋಡೋಣ. ಕಾರ್ಯಕ್ರಮದಲ್ಲಿ ಗಿರಿಗೌಡ, ಶಂಕರ್, ವೆಂಕಟೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಉಪಸ್ಥಿತರಿದ್ದರು. ಟ್ರಾಫಿಕ್ ಪೊಲೀಸರು ಅಂದರೆ ಫೈನ್, ವಾಹನ ಸೀಸ್ ಇದೇ ಜನರ ಮನಸ್ಸಿನಲ್ಲಿ ಮೂಡುವ ಮೊದಲ ಚಿತ್ರ. ಆದರೆ ಹಾಸನದಲ್ಲಿ ಟ್ರಾಫಿಕ್ ಪೊಲೀಸರು ಕೈಗೊಂಡಿರುವ ಒಂದು ವಿಭಿನ್ನ ಕ್ರಮ ಈಗ ರಾಜ್ಯಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗಾದರೆ ಹಾಸನದ ಟ್ರಾಫಿಕ್ ಪೊಲೀಸರ ಈ ಹೊಸ ಪ್ರಯತ್ನ ಹೇಗಿದೆ? ಇಲ್ಲಿದೆ ಸಂಪೂರ್ಣ ವರದಿ. ಟ್ರಾಫಿಕ್ ಪೊಲೀಸರು ಅಂದ್ರೆ ದಂಡ ಹಾಕ್ತಾರೆ, ವಾಹನ ಜಪ್ತಿ ಮಾಡ್ತಾರೆ, ಕೆಲವೊಮ್ಮೆ ಲಂಚ ಕೇಳ್ತಾರೆ ಎಂಬ ಆರೋಪಗಳು ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತವೆ. ಆದರೆ ಹಾಸನ ಟ್ರಾಫಿಕ್ ಪೊಲೀಸರು ಈ ರೂಢಿಗತ ಕಲ್ಪನೆಗೆ ಸಂಪೂರ್ಣ ವಿರುದ್ಧವಾಗಿ ಸಾರ್ವಜನಿಕರ ಜೀವ ರಕ್ಷಣೆಗೆ ಆದ್ಯತೆ ನೀಡುವ ಮಾನವೀಯ ಹಾಗೂ ವಿನೂತನ ಕಾರ್ಯವೈಖರಿಯ ಮೂಲಕ ಗಮನ ಸೆಳೆದಿದ್ದಾರೆ. ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುವ ಸವಾರರನ್ನ ತಡೆದು ದಂಡ ವಿಧಿಸುವ ಬದಲು ವಾಹನವನ್ನ ತಾತ್ಕಾಲಿಕವಾಗಿ ವಶಕ್ಕೆ ಪಡೆದು ಮೊದಲು ಹೆಲ್ಮೆಟ್ ಖರೀದಿಸಿ ಧರಿಸಿ ಬನ್ನಿ, ನಂತರವೇ ನಿಮ್ಮ ವಾಹನವನ್ನ ಪಡೆದುಕೊಂಡು ಹೋಗಿ ಎಂದು ಸೂಚಿಸುತ್ತಿದ್ದಾರೆ. ಸವಾರರು ಹೆಲ್ಮೆಟ್ ಖರೀದಿಸಿ ಧರಿಸಿದ ಬಳಿಕವೇ ವಾಹನವನ್ನ ಹಿಂದಿರುಗಿಸಲಾಗುತ್ತಿದೆ. ಈ ಕ್ರಮದ ಮೂಲಕ ಟ್ರಾಫಿಕ್ ಪೊಲೀಸರು ದಂಡ ವಸೂಲಿ ಮಾಡುವುದಕ್ಕಿಂತ ಜನರ ಜೀವ ರಕ್ಷಣೆ ಮುಖ್ಯ ಎಂಬ ಸಂದೇಶವನ್ನ ಸಮಾಜಕ್ಕೆ ಸಾರುತ್ತಿದ್ದಾರೆ. ಕಾನೂನಿನ ಭಯಕ್ಕಿಂತ ಸುರಕ್ಷಿತ ಜಾಗೃತಿ ಮೂಡಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ.
ಫೈನ್ ಬೇಡ, ಆನ್ಲೈನ್ ಕಟ್ಟು. ಫೈನ್ ಅಲ್ಲ, ನೀನು ಇನ್ಸೂರೆನ್ಸ್ ಕಟ್ಟು, ಫೈನ್ ಹಾಕೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಲ್ಮೆಟ್ ಧರಿಸದ ಕಾರಣ ಸಂಭವಿಸುವ ಅಪಘಾತಗಳಲ್ಲಿ ಅನೇಕರು ತೀವ್ರವಾಗಿ ಗಾಯಗೊಳ್ಳುತ್ತಿರುವುದು, ಸಾವನ್ನಪ್ಪುತ್ತಿರುವುದು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಟ್ರಾಫಿಕ್ ಪೊಲೀಸರು ಈ ವಿಭಿನ್ನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಪಘಾತದ ವೇಳೆ ತಲೆಗೆ ಉಂಟಾಗುವ ಪೆಟ್ಟಿನಿಂದ ಜೀವಹಾನಿ ಸಂಭವಿಸುವ ಸಾಧ್ಯತೆ ಹೆಚ್ಚು ಇರುವುದರಿಂದ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸುವುದು ಅತ್ಯಗತ್ಯ ಎಂಬ ಅರಿವು ಮೂಡಿಸಲಾಗುತ್ತಿದೆ. ಸವಾರರಿಗೆ ಕೇವಲ ನಿಯಮಗಳ ಬಗ್ಗೆ ತಿಳಿಸುವುದಷ್ಟೇ ಅಲ್ಲದೆ ಹೆಲ್ಮೆಟ್ ಧರಿಸುವುದರಿಂದ ಆಗುವ ಪ್ರಯೋಜನಗಳು, ಕುಟುಂಬದ ಜವಾಬ್ದಾರಿ ಹಾಗೂ ರಸ್ತೆ ಸುರಕ್ಷತೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಇದರಿಂದ ಹಲವರು ಸ್ಥಳದಲ್ಲೇ ಹೆಲ್ಮೆಟ್ ಖರೀದಿಸಿ ಧರಿಸಿ ಪೊಲೀಸರ ಈ ಕ್ರಮವನ್ನು ಶ್ಲಾಘಿಸುತ್ತಿದ್ದಾರೆ. ಈ ವಿನೂತನ ಅಭಿಯಾನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ದಂಡ ಹಾಕುವುದಕ್ಕಿಂತ ಜೀವ ಉಳಿಸುವ ಪ್ರಯತ್ನಕ್ಕೆ ಮುಂದಾಗಿರುವ ಹಾಸನ ಟ್ರಾಫಿಕ್ ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇಂತಹ ಜಾಗೃತಿ ಅಭಿಯಾನಗಳು ರಾಜ್ಯಾದ್ಯಂತ ಜಾರಿಯಾಗಬೇಕು ಎಂದು ವಾಹನ ಸವಾರರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಜಾರಿಯ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತಿರುವ ಹಾಸನ ಟ್ರಾಫಿಕ್ ಪೊಲೀಸರ ಈ ಹೊಸ ಪ್ರಯತ್ನ ಇದೀಗ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದ್ದು, ಫೈನ್ಗಿಂತ ಜೀವ ಮುಖ್ಯ ಎಂಬ ಸಂದೇಶವನ್ನ ಪರಿಣಾಮಕಾರಿಯಾಗಿ ಸಾರುತ್ತಿದೆ. ಇಂತಹ ಕ್ರಮಗಳಿಂದ ಹೆಲ್ಮೆಟ್ ಧರಿಸುವವರ ಸಂಖ್ಯೆ ಹೆಚ್ಚಾಗಿ ರಸ್ತೆ ಅಪಘಾತಗಳಿಂದ ಆಗುವ ಜೀವಹಾನಿಯನ್ನ ಕಡಿಮೆ ಮಾಡಬಹುದೆಂಬ ಆಶಾಭಾವನೆ ವ್ಯಕ್ತವಾಗಿದೆ. ಗುರು ಎಂದರೆ ಜ್ಞಾನ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕ ಎಂಬ ಸಂದೇಶವನ್ನು ಸಾರುವ ಶ್ರೀ ಗುರು ಪೂರ್ಣಿಮೆ ಮಹೋತ್ಸವ ಹಾಸನ ನಗರದ ಸಾಲ್ಗಮ್ಮೆ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಇಂದು ಭಕ್ತಿಭಾವದಿಂದ ಆರಂಭಗೊಂಡಿದೆ. ಬೆಳಗ್ಗೆ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಆರಂಭಗೊಂಡಿದ್ದು, ಶಿರಡಿ ಸಾಯಿಬಾಬಾ ದೇವರಿಗೆ ನಾನಾ ಬಗೆಯ ಸುಗಂಧ ಹೂಗಳಿಂದ ಆಕರ್ಷಕ ಅಲಂಕಾರ ಮಾಡಲಾಗಿತ್ತು. ಪೂಜೆಯ ನಂತರ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ವಿಶೇಷ ಆಶೀರ್ವಾದ ಪಡೆದರು. ದೇವಾಲಯದ ಆವರಣವು ಭಕ್ತರ ಜಯಘೋಷ, ಭಜನೆ ಹಾಗೂ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸಿತು. ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ HB ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ನಡೆಯಿತು. ಪಾರಾಯಣದಲ್ಲಿ ಸಾಯಿಬಾಬರವರ ಜೀವನ ತತ್ವಗಳು, ಸತ್ಯ, ಸೇವೆ, ಕರುಣೆ, ಸಮಾನತೆ ಹಾಗೂ ಗುರುಭಕ್ತಿಯ ಮಹತ್ವವನ್ನು ವಿವರಿಸಲಾಯಿತು. ಪಾರಾಯಣದಲ್ಲಿ ಪಾಲ್ಗೊಂಡ ಭಕ್ತರು ಏಕಾಗ್ರತೆಯಿಂದ ಶ್ರವಣ ಮಾಡಿ ಆಧ್ಯಾತ್ಮಿಕ ಅನುಭವ ಪಡೆದರು. ಪಾರಾಯಣದ ನಂತರ ದೇವರಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ವೇಳೆ ನೂರಾರು ಭಕ್ತರು ಆರತಿಯಲ್ಲಿ ಪಾಲ್ಗೊಂಡು ಸಾಯಿಬಾಬರವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾತನಾಡಿ, ಗುರುಪೂರ್ಣಿಮೆ ಮಹೋತ್ಸವವು ಜುಲೈ 30ರವರೆಗೆ ಪ್ರತಿದಿನ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ವಿಶೇಷ ಪೂಜೆ, ಪಾರಾಯಣ, ಭಜನೆ, ಸಂಗೀತ ಕಾರ್ಯಕ್ರಮ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಯಿಬಾಬರವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಸಾಯಿರಾಮ್ ಗುರುಪೂರ್ಣಿಮೆ ಮಹೋತ್ಸವದ ಪ್ರಥಮ ದಿನ ಇವತ್ತು. ಈ ದಿನ ಮೊದಲನೇ ದಿನ ಗುರುವಾರೇ ಬಂದಿರೋದು ಒಂದು ವಿಶೇಷವಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಂದಿರಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಊಟ ವ್ಯವಸ್ಥೆ ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಿ. ಊಟದ ವ್ಯವಸ್ಥೆ ಜನ ಆಗಲೇ ಊಟಕ್ಕೆ ಹೋಗ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಕೂಡ ಎಲ್ಲ. ಹಾಸನ ನಗರದ BM ರಸ್ತೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 60 ವರ್ಷಗಳ ಯಶಸ್ವಿ ಪಯಣವನ್ನು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರ ಹಾಗೂ ದಾನಿಗಳ ನೆರವಿನಿಂದ ಕಾಲೇಜಿನ ಮುಖ್ಯ ಪ್ರವೇಶ ದ್ವಾರದಲ್ಲಿ ನಿರ್ಮಿಸಲಾದ ಭವ್ಯ ಸ್ವಾಗತ ಆರ್ಚ್ ಅನ್ನು ಇಂದು ಉದ್ಘಾಟಿಸಲಾಯಿತು. 6 ದಶಕಗಳಿಂದ ಸಾವಿರಾರು ಯುವಕರಿಗೆ ತಾಂತ್ರಿಕ ಶಿಕ್ಷಣ ನೀಡಿ ಉದ್ಯೋಗದ ದಾರಿಯನ್ನ ತೋರಿಸಿರುವ ಈ ಸಂಸ್ಥೆ ರಾಜ್ಯದ ಪ್ರಮುಖ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲದೆ ದೇಶದ ಹಲವು ಭಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾಂತ್ರಿಕ ಪರಿಣಿತರನ್ನ ರೂಪಿಸಿದ ಹೆಗ್ಗಳಿಕೆ ಈ ಸಂಸ್ಥೆಗೆ ಸಲ್ಲುತ್ತದೆ. ಸಂಸ್ಥೆಯ 60ನೇ ವರ್ಷದ ಸಂಭ್ರಮವನ್ನ
ಸ್ಮರಣೀಯವಾಗಿಸುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ಹಿತೈಷಿಗಳು ಒಗ್ಗೂಡಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಹೆಗ್ಗುರುತಾಗಿ ಉಳಿಯುವಂತೆ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸುಂದರ ಸ್ವಾಗತ ಕಮಾನು ನಿರ್ಮಿಸುವ ನಿರ್ಧಾರ ಕೈಗೊಂಡು ಅದನ್ನು ಸಾಕಾರಗೊಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಇದೇ ವೇಳೆ ಸರ್ಕಾರಿ ಐಟಿಐ ಕಾಲೇಜು ಎನ್ಎಸ್ಎಸ್ ಅಧಿಕಾರಿ ಕೆಎಂ ಶ್ರೀನಿವಾಸ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಸಂಸ್ಥೆ ಕೇವಲ ಶಿಕ್ಷಣ ನೀಡಿಲ್ಲ, ಬದುಕನ್ನ ಕಟ್ಟಿಕೊಟ್ಟಿದೆ. ಇಂದು ದೇಶದ ವಿವಿಧೆಡೆ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾವಿರಾರು ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಹೆಮ್ಮೆಯ ಪ್ರತಿನಿಧಿಗಳಾಗಿದ್ದಾರೆ. ಸಂಸ್ಥೆಯ ಗೌರವವನ್ನು ಮತ್ತಷ್ಟು ಹೆಚ್ಚಿಸುವ ಉದ್ದೇಶದಿಂದ ಈ ಕಮಾನು ನಿರ್ಮಿಸಲಾಗಿದೆ ಎಂದರು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಸನ BM ರಸ್ತೆಯಲ್ಲಿರುವಂಥ 65 ವರ್ಷಗಳ ವಸಂತವನ್ನು ಕಳೆದಿರುವಂಥ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ನಮ್ಮ ಹೆಮ್ಮೆ. ಈ ಒಂದು ನಮ್ಮ ಸಂಸ್ಥೆಯ 60ರ ಸಂಭ್ರಮ ಆಚರಣೆಯನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅದೇ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ದಾನಿಗಳನ್ನು ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ತುಂಬ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡೋದು. ಅದಾದ ನಂತರ ನಮ್ಮ ITIಯಲ್ಲಿ ಕಾರ್ಯಕ್ರಮದ ನಂತರ ಉಳಿಯುವಂಥ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹಳೆ ವಿದ್ಯಾರ್ಥಿಗಳೆಲ್ಲ ಚರ್ಚಿಸಿ ಒಂದು ಆರ್ಚನ್ನು ಮಾಡಬೇಕು. ಇಲ್ಲಿ ಒಂದು ಬೋರ್ಡ್ ಇಲ್ಲ ಸರಿಯಾಗಿ. ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳನ್ನು ಇಲ್ಲಿ ಒಂದು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಕೊಟ್ಟಿದೆ. ಅಂಥ ಒಂದು ITIನ ಹೆಸರನ್ನು ಉಳಿಯುವಂಥ ಹೆಸರನ್ನು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಸಂಘದ ನಿರ್ದೇಶಕರು ಸೇರಿ ಒಂದು ಉನ್ನತವಾದ ಒಂದು ಆರ್ಚನ್ನು ರೆಡಿ ಮಾಡಿ ನಾವು ಇವತ್ತು ಈ ಆರ್ಚನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಈ ಆರ್ಚ್ ಉದ್ಘಾಟನೆಯನ್ನು ನಮ್ಮ ಸಂಸ್ಥೆಯ ನಮ್ಮ ನೆಚ್ಚಿನ ಪ್ರಾಚಾರ್ಯರು, ಉಪನಿರ್ದೇಶಕರಾಗಿರುವಂಥ ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಿದ್ದಾರೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಹಳೆ ವಿದ್ಯಾರ್ಥಿಗಳ ಸಂಘದ ಹಲವಾರು ಕೆಲಸಗಳು ಮುಂದೆ ಬಾಕಿ ಇದ್ದಾವೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಮನವಿ ಮಾಡೋದೇನೆಂದರೆ, ನೀವೆಲ್ಲರೂ ಸಹ ಮುಂದಿನಲ್ಲಿ ಕೈ ಜೋಡಿಸಿ ಈ ಒಂದು ಸಂಸ್ಥೆಯಿಂದ ನಿಮಗೆಲ್ಲ ಒಳ್ಳೆಯದಾಗಿದೆ. ಸಂಸ್ಥೆಗೋಸ್ಕರ ನೀವೇನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲದವರು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಹಳೆ ವಿದ್ಯಾರ್ಥಿಗಳ ಜೊತೆ ಕೈ ಜೋಡಿಸಿ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಬೇಕು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನಿರ್ದೇಶಕ ಪ್ರದೀಪ್ ಕುಮಾರ್, ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ GT ಶಿವಣ್ಣ, ಖಜಾಂಚಿ ಪರಮೇಶ್, ನಿರ್ದೇಶಕ D ಸುರೇಶ್, ಜ್ಯೋತಿ, ಇಂದ್ರಮ್ಮ, ಸುನೀಲ್, ಕಚೇರಿ ಅಧೀಕ್ಷಕ ಚಂದ್ರಪ್ಪ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ಖಂಡಿಸಿ SFI ಮತ್ತು DYFI ಜಿಲ್ಲಾ ಘಟಕ ನೇತೃತ್ವದಲ್ಲಿ ಇಂದು ನಡೆದ DC ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಂಘಟನೆಯ ಕಾರ್ಯಕರ್ತರು ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧರಿಸುವ ನೀಟ್ನಂತಹ ಮಹತ್ವದ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಇದರಿಂದ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿದಿದ್ದು ವಿದ್ಯಾರ್ಥಿಗಳಲ್ಲಿ ಅನಿಶ್ಚಿತತೆ ಮತ್ತು ಆತಂಕ ಸೃಷ್ಟಿಯಾಗಿದೆ ಎಂದು ಆರೋಪಿಸಿದರು. ಸಂದರ್ಭದಲ್ಲಿ ಮಾತನಾಡಿದ SFI ಜಿಲ್ಲಾ ಕಾರ್ಯದರ್ಶಿ ರಮೇಶ್, ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ಪ್ರಕರಣದ ಸಂಪೂರ್ಣ ನೈತಿಕ ಹೊಣೆಯನ್ನ ಕೇಂದ್ರ ಸರ್ಕಾರ ಹೊತ್ತುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಿಷ್ಪಕ್ಷಪಾತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಇವತ್ತೇನು ಹೋರಾಟ ನಡೀತಿದೆ, ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ SFI ನಿರಂತರವಾಗಿ ಹೋರಾಟ ನಡೀತಿದೆ. ಇದು ಯಾಕೆ ನಡೀತಾ ಇದೆ ಅಂತಂದರೆ, ನೀಟ್ ಅಕ್ರಮ ಏನಿದೆ ಅದು ಧರ್ಮೇಂದ್ರ ಪ್ರಧಾನ್ ಅವರು ಮೂಲ ಕಾರಣ ಅನ್ನುವಂಥದ್ದು ಯಾವುದೇ ರೀತಿಯ ಅನುಮಾನ ಇಲ್ಲ. ಕೇಂದ್ರ ಶಿಕ್ಷಣ ಸಚಿವರಾಗಿ ಬೇಜವಾಬ್ದಾರಿತನವಾಗಿ ಏನು ಇವತ್ತು ನೀಟ್ ಅಕ್ರಮ ನಡೆದಿದೆ, NTA ಸಂಪೂರ್ಣ ಹೊಣೆ ಹೊತ್ತು NTA ರದ್ದು ಮಾಡಬೇಕು ಅನ್ನೋಂಥದ್ದು SFIನ ಮುಖ್ಯ ಉದ್ದೇಶ ಆಗಿದೆ. NTA ರದ್ದಾಗಬೇಕು, ಮೋದಿ ಸರ್ಕಾರ ರಾಜೀನಾಮೆ ಕೊಡಬೇಕು, ಅದ್ರ ಜೊತೆಗೆ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿದೆ. ಜಂತರ ಮಂತರದಲ್ಲಿ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಗಳು ಮಾಡ್ತಾರೆ, ಅದನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ದೇಶಾದ್ಯಂತ ನಾವು SFI ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಂದ ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಇನ್ನು ನೀವೇನಾದರೂ ಧರ್ಮೇಂದ್ರ ಪ್ರಧಾನ್ ಅವರೇ ರಾಜೀನಾಮೆ ತಗೊಳ್ಳಿಲ್ಲ, ಮೋದಿ ಸರ್ಕಾರ ಅವರು ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕ್ಷಮೆ ಕೇಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು SFI ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ. ಪ್ರತಿಭಟನೆಯಲ್ಲಿ SFI ಮತ್ತು DYFI ಮುಖಂಡರಾದ MG ಪೃಥ್ವಿ, ಧರ್ಮೇಶ್, KPRS ಜಿಲ್ಲಾಧ್ಯಕ್ಷ HR ನವೀನ್ ಕುಮಾರ್, ಅರವಿಂದ್, ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್, ದಲಿತ ಮುಖಂಡ ಕೃಷ್ಣದಾಸ್, ಶಿವಣ್ಣ ಹಾಗೂ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಾಲೇಜುಗಳ ಯುವ ಜನರು ಭಾಗವಹಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ ಕಾಪಾಡುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಆಲೂರಿನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಆಲೂರು ತಾಲೂಕು ಜೆಡಿಎಸ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಚೆನ್ನಮ್ಮನವರ ಅಗಲಿಕೆ ಜೆಡಿಎಸ್ ಕುಟುಂಬಕ್ಕೆ ಅಪಾರ ದುಃಖವನ್ನುಂಟು ಮಾಡಿದೆ. ಪ್ರಧಾನಮಂತ್ರಿಯವರ ಪತ್ನಿಯಾಗಿದ್ದರೂ ಯಾವುದೇ ಅಹಂಕಾರವಿಲ್ಲದೆ ಮನೆಗೆ ಬಂದ ಪ್ರತಿಯೊಬ್ಬರನ್ನ ತಾಯಿಯಂತೆ ಮಮತೆಯಿಂದ ಸ್ವಾಗತಿಸಿ ಗೌರವಿಸುತ್ತಿದ್ದರು. ಅವರ ಸರಳತೆ, ಕರುಣೆ ಮತ್ತು ಮಾನವೀಯ ಗುಣಗಳು ಸದಾ ಸ್ಮರಣೀಯವಾಗಿರಲಿದೆ ಎಂದರು. ಅವರ ಒಂದು ಮಾದರಿ ನಮ್ಮೆಲ್ಲ ಮಹಿಳೆಯರಿಗೆ ಒಬ್ಬ ಎಲ್ಲ ರಾಜಕೀಯ ಮಾಡೋದ್ರಿಂದ ಇಲ್ಲಿ ಆಶಿಸಿ ನಾವು ಇಂದಿನ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. 30ನೇ ತಾರೀಕು ಹರದನಹಳ್ಳಿಯಲ್ಲಿ ಪೂಜೆ 11ನೇ ದಿನದ ಪೂಜೆ ಇದೆ. ಮಾನ್ಯ ನಾಯಕರೇ ಅವರ ಹೆಸರಿನಲ್ಲೇ ಮಾಡಿರ್ತಕ್ಕಂಥ ಅಪರ ಪತ್ರಿಕೆಗಳಿದೆ. ಇವತ್ತು ನಾಳೆ ಬರುತ್ತೆ. ನಾವು ಪ್ರತಿ ಹಳ್ಳಿಗೆ, ಪ್ರತಿ ಪಂಚಾಯತ್ಗೆ ನಾವೆಲ್ಲ ಟೀಮ್ ಆಗಿ ಒಬ್ಬರಿಬ್ಬರು ನಮ್ಮ ಮೇಲೆ ಅಂತಲ್ಲ, ಎಲ್ಲ ಹೋಗಿ ಹಂಚಿಕೆ ಮಾಡಿ ಅಲ್ಲಿಗೆ ಹಾಜರಾಗೋದಕ್ಕೆ ಮಾಡೋಣ ಅಂತ ಹೇಳಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇವತ್ತು ಈ ಭಾಗದಲ್ಲಿ ಬಂದಿದ್ದಾರೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ ಮಾತನಾಡಿ, ಚೆನ್ನಮ್ಮ ಅವರು ಎಲ್ಲರನ್ನ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಕಾಣುತ್ತಿದ್ದ ಆದರ್ಶ ಗೃಹಿಣಿಯಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಚೆನ್ನಮ್ಮನವರಿಗೆ ನಾವು ಕಾರ್ಯಕ್ರಮದಲ್ಲಿ ಅವರಿಗೆ ಭಗವಂತ ಅವರಿಗೆ ಅವಕಾಶ ಮಾಡಿಕೊಳ್ಳಿ. ಅವರು ಮಾಡಿದಂಥ ಜನರ ಸೇವೆ ಅಂದರೆ ಅವರೇನು ರಾಷ್ಟ್ರವಾಗಿ ಯಾವುದೋ ಅಧಿಕಾರ ಮಾಡಿದ್ದಲ್ಲ. ಆ ಕುಟುಂಬದೊಳಗೆ ಆ ಮನೆಯಲ್ಲೇ ದೇವ್ರ ಪೂಜೆ ಮಾಡಿಕೊಂಡು ಹೋದಂಥವ್ರಿಗೆ ಎಲ್ರಿಗೂ ಮಾತಾಡಿಸ್ಕೊಂಡು ಹೋದವರಿಗೆ ಅಥವಾ ಕಾಫಿನೋ ಊಟನೋ ಇನ್ನೊಂದು ಕೊಟ್ಕೊಂಡು ಆ ಮನೆ ಗೌರವ ಮತ್ತು ಹೆಚ್ಚು ಆ ಕುಟುಂಬದ ಗೌರವವನ್ನು ಕಾಪಾಡ್ಕೊಂಡು ಬಂದಂಥ ತಾಯಿ ಅಂತೇಳಿ ನಾವೆಲ್ಲರೂ ಕೂಡ ನೆನಪಡಬೇಕಾಗುತ್ತೆ. ಕಾರಣ ನಾವು 10 ಸರಿ ನಮ್ಮ ತಾಲೂಕ್ ಪಂಚಾಯತಿ ಇರ್ಬೋದು, ಬೇರೆ ಪಂಚಾಯತಿ ಇರ್ಬೋದು, ಹೆಂಗಸರುಗಳೆಲ್ಲ ಕರ್ಕೋದಾಗ ಅವರಿಗೆ ನಮ್ಮ ಸಂಪ್ರದಾಯ ಪ್ರಕಾರ, ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಅವರಿಗೆ ರಕ್ತಕಣ ಕೊಡುವಂಥದ್ದು, ಬಡ್ಲಕ್ಕಿ ಕೊಡುವಂಥದ್ದು, ಬಳೆ ಕೊಡುವಂಥದ್ದು, ಅಷ್ಟು ಕುಂಕುಮ ಕೊಡುವಂಥದ್ದು, ಇಂಥವೆಲ್ಲವನ್ನೂ ಕೂಡ ಆ ಮನೆಗೆ ಹೋದಂಥ ಹೆಂಗಸರುಗಳಿಗೆ ಅವರಿಗೆ ಆ ಒಂದು ಪದ್ಧತಿಯನ್ನು ಇಟ್ಕೊಂಡು ಮಾಡ್ಕೊಂಡು ಬಂದಂಥ ತಾಯಿ ಅಂತೇಳಿ ನಾವು ಚೆನ್ನಮ್ಮನನ್ನ ನಾವು ನೆನಪು ಮಾಡಬೇಕಾಗುತ್ತೆ. ಜೆಡಿಎಸ್ ಮುಖಂಡ ನಟರಾಜು ನಾಕಲಗೂಡು ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕುಟುಂಬದ ಶಕ್ತಿಯಾಗಿ ಮಾದರಿಯಾಗಿದ್ದರು. ದೇಶದ ರಾಜಕೀಯ ವ್ಯವಸ್ಥೆಗೆ ಪ್ರಧಾನಿ, ಮುಖ್ಯಮಂತ್ರಿ ಹಾಗೂ ಸಚಿವರನ್ನ ಕೊಡುಗೆಯಾಗಿ ನೀಡಿದ ಮಹಾತಾಯಿಯವರು ಎಂದು ಬಣ್ಣಿಸಿದರು. ನಾವು ಕೂಡ ಚೆನ್ನಮ್ಮವರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಅವರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹುಟ್ಟದೇ ನಮ್ಮ ಒಂದು ಪುಣ್ಯ ನಮಗೆ. ಯಾಕೆಂದರೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಅವರ ಒಂದು ಏನು ಶವಯಾತ್ರೆನ ಒಂದು ಜನ ಸೇರಿ ನೋಡಿದ್ರೆ ಅವರು ಎಷ್ಟೊಂದು ರೈತರಿಗಿರ್ಬೋದು, ಹಳ್ಳಿಯಿಂದ ಬಂದಂಥ ಜನಗಳಿಗಂತೂ ತುಂಬ ಅನುಕೂಲಗಳನ್ನ ಮಾಡ್ತಾ ಇದ್ರು. ಬೆಂಗಳೂರಿಗೆ ಹೋದಾಗ ಸಂದರ್ಭದಲ್ಲಿ ಬಸ್ ಚಾರ್ಜ್ ಬಂದಿರ್ಬೋದು, ಆ ಊಟ ಮತ್ತು ಅವರಿಗೆ ಸೌಲಭ್ಯಗಳನ್ನ ಮಾಡೋದಿರ್ಬೋದು, ಬಡವರ ಮಕ್ಕಳಿಗೆ ಉಚಿತವಾಗಿ ಅವರು ಏನು ಅಲ್ಲಿ ನಮ್ಮ ಅಲ್ಲಿ ಆಗಿರ್ತಕ್ಕಂಥ ಸರ್ಕಾರದ ಕ್ರಿಯೆಗಳಿಗೆ ಅವರೇ ನೇರವಾಗಿ ಹಳ್ಳಿಯಿಂದ ಬಂದಂಥ ಮಕ್ಕಳುಗಳಿಗೆ, ಅವರು ವಿಶೇಷವಾಗಿ ಹಾಸನ ಜಿಲ್ಲೆಯಿಂದ ಬಂದ ಹಳ್ಳಿಯ ಮಕ್ಕಳುಗಳಿಗೆ ಮತ್ತು ಹಳ್ಳಿಯಿಂದ ಬಂದಂಥವರಿಗೆ ವಿಶೇಷವಾಗಿ ಅವರಿಗೆಲ್ಲ ಅನುಕೂಲವನ್ನು ಮಾಡಿ ಅವ್ರಿಗೆ ಊಟ ಮತ್ತು ಎಲ್ಲವನ್ನು ಕೊಟ್ಟು ಅವರಿಗೆ ಸಹಕಾರನ ಕೊಟ್ಟಿರುವಂಥ ಟಿವಿ ಮಾಧ್ಯಮಗಳಲ್ಲಿ ಮತ್ತು ಜನಗಳು ನೋಡಿದ್ದು ದುಃಖ ಆಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಯಿಯನ್ನ ನೆನೆದು ಹಲವು ಬಾರಿ ಕಣ್ಣೀರಿಟ್ಟ ರೇವಣ್ಣ. ಬೆಂಗಳೂರಿನಿಂದ ಹೊಳೆನರಸೀಪುರದವರೆಗೆ ನಡೆದ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಕ್ಕೆ ಕೃತಜ್ಞತೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮಾಧ್ಯಮಗಳು ಹಾಗೂ ಸರ್ಕಾರದ ಸಹಕಾರವನ್ನ ಶ್ಲಾಘಿಸಿದ ರೇವಣ್ಣ. ಜುಲೈ 30ರಂದು ನಡೆಯುವ ಚೆನ್ನಮ್ಮ ಆರಾಧನಾ ಮಹೋತ್ಸವಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಆಗಮಿಸುವಂತೆ ಮನವಿ. ಆಲೂರಿನಲ್ಲಿ ಭೀಕರ ದರೋಡೆ, ಒಂಟಿಮನೆ ಗುರಿಯಾಗಿಸಿದ 3 ಖದೀಮರು, ಕುಟುಂಬಸ್ಥರನ್ನ ಕಟ್ಟಿಹಾಕಿ 60 ಗ್ರಾಂ ಚಿನ್ನ, 25,000 ರೂಪಾಯಿ ನಗದು ದೋಚಿದ ದುಷ್ಕರ್ಮಿಗಳು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ, ಪ್ರಕರಣ ದಾಖಲು.
ಕುವೆಂಪು ನಗರದಲ್ಲಿ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಚಾಲನೆ. ಹಾಸನ ಪಾಲಿಕೆಗೆ ಮೊದಲ ಹಂತದಲ್ಲಿ 60 ಕೋಟಿ ಬಿಡುಗಡೆ ನಿರೀಕ್ಷೆ. ಶಾಸಕ ಎಚ್ಪಿ ಸ್ವರೂಪ್ ವಿಶ್ವಾಸ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.